ಮರ್ಡರ್ ಕೇಸ್ನಲ್ಲಿ ಬಂಧನ ಆಗ್ತಾರಾ ಭೈರತಿ ಬಸವರಾಜ್? ಮಹಾರಾಷ್ಟ್ರದಲ್ಲಿ ಭೈರತಿ ಬಸವರಾಜ್ ಇರುವಂತಹ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಮರ್ಡರ್ ಕೇಸ್ನಲ್ಲಿ ಬಂಧನ ಆಗ್ತಾರಾ? ಮಹಾರಾಷ್ಟ್ರದಲ್ಲಿ ಇದ್ದಾರೆ ಈಗ. ಕೊನೆಯ ಲೊಕೇಶನ್ ಅವ್ರದ್ದು ಪುಣೆಯಲ್ಲೆಲ್ಲೋ ಸಿಕ್ಕಿತ್ತು ಅಂತ ಹೇಳ್ತಾರೆ. ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಬಂಧನವಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿರುವಂತಹ ಭೈರತಿ ಬಸವರಾಜ್ ಅವರನ್ನ ಅರೆಸ್ಟ್ ಮಾಡ್ಕೊಂಡು ಪೊಲೀಸರು ಕರೆ ತರೋದ್ರಲ್ಲಿ ಯಶಸ್ವಿ ಆಗ್ತಾರಾ ಅಥವಾ ನಿರೀಕ್ಷಣಾ ಜಾಮೀನಿಗೆ ಮತ್ತೆ ಅರ್ಜಿಯನ್ನ ಸಲ್ಲಿಕೆ ಮಾಡಿ ಸುಪ್ರೀಂ ಕೋರ್ಟ್ನಿಂದ ಪಡ್ಕೊಳ್ಳುವಂತಹದ್ದು ಏನಾದರೂ ಪ್ರಯತ್ನವನ್ನ ಭೈರತಿ ಬಸವರಾಜ್ ಅವರು ಮಾಡ್ತಾರಾ ತಲೆಮರೆಸಿಕೊಂಡೆ? ನನ್ನ ಸಹೋದ್ಯೋಗಿ ಈಗ ಉಮೇಶ್ ನನ್ನ ಸಂಪರ್ಕದಲ್ಲಿದ್ದಾರೆ. ಉಮೇಶ್, ಈಗ ಮಹಾರಾಷ್ಟ್ರದಲ್ಲಿರೋದ್ರಿಂದ ರಾಜ್ಯ ಪೊಲೀಸರಿಗೆ ಅರೆಸ್ಟ್ ಮಾಡೋದು ಸುಲಭನಾ ಅಥವಾ ಇನ್ನೂ ಸ್ವಲ್ಪ ಕಷ್ಟ ಇದೆಯಾ? ಅರುಣ್, ಕಳೆದ 5 ದಿನಗಳಿಂದಲೂ ಕೂಡ ಸಿಇಡಿ ಅಧಿಕಾರಿಗಳು ಅವರ ಟ್ರ್ಯಾಕ್ ಮಾಡುವಂತ ಕೆಲಸ ಮಾಡ್ತಾ ಇರುವಂತದ್ದು. ಸಿಇಡಿ ಅಧಿಕಾರಿಗಳಿಗೆ ಮಹಾರಾಷ್ಟ್ರದ ಪುಣೆಯಲ್ಲಿ ಅವರು ಲಾಸ್ಟ್ ಲೈವ್ ಲೊಕೇಶನ್ ಪತ್ತೆ ಆಗಿರೋದ್ರ ಬಗ್ಗೆ ಕೂಡ ಸಿಕ್ಕಿದ್ವು. ಅದಾದ ನಂತರದಲ್ಲಿ ಅವರು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ಇದೆ. ಬೆಳಗಾವಿಯ ಚಳಿಗಾಲದ ಅಧಿವೇಶನ ನಿರೀಕ್ಷಣಾ ಜಾಮೀನು ಯಾವಾಗತ್ತೋ ಅಲ್ಲಿಂದಲೇ ಇರೋದಂತದ್ದು. ಆ ನಂತರದಲ್ಲಿ ಅಧಿಕಾರಿಗಳು ಕೂಡ ಅವರನ್ನ ಮಾಡುವ ನಿಟ್ಟಿನಲ್ಲಿ ಸತತ ಪ್ರಯತ್ನ ಮಾಡಿಸಿದ್ರು ಕೂಡ ಅವರು ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ತಲೆ ಮರೆಸ್ಕೊಂಡಿರುವಂತದ್ದು. ಇದೇ ಸಂದರ್ಭದಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕೊಂಡಿದ್ರು. ಅರ್ಜಿ ಹಾಕ ನಂತರದಲ್ಲಿ ಅದು ವಾದ ಪ್ರತಿವಾದ ನಡೆದು ಜಾಮೀನು ಸಿಗುವ ನಿರೀಕ್ಷೆಯಲ್ಲೇ ಅವರು ಅಜ್ಞಾತ ಸ್ಥಳದಲ್ಲಿ ನಾಪತ್ತೆ ಆಗಿರುವಂತದ್ದು. ಆದ್ರೆ ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಏನಿದೆ, ಇವತ್ತು ಭೈರತಿ ಬಸವರಾಜ್ಗೆ ಬಿಗ್ ಶಾಕ್ ಕೊಟ್ಟಿದೆ ಅಂತ ಹೇಳ್ಬೋದು. ಹಾಗಾಗಿ ಈಗ ಅವರು ಅನಿವಾರ್ಯವಾಗಿ ಸಿಇಡಿ ಅಧಿಕಾರಿಗಳ ಮುಂದೆ ಹಾಜರಾಗಬೇಕು. ಇಲ್ಲದೇ ಇದ್ರೆ ಸಿಇಡಿ ಅಧಿಕಾರಿಗಳೇ ಕಳೆದ 5 ದಿನಗಳಿಂದ ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಅವ್ರಿಗೊಂದು ಕೆಲವೊಂದು ಮಾಹಿತಿಗಳಿರುವಂತದ್ದು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ. ಹಾಗಾಗಿ ಅವರನ್ನ ಆದಷ್ಟು ಬೇಗ ಅರೆಸ್ಟ್ ಮಾಡುವ ನಿಟ್ಟಿನಲ್ಲಿ ಕಾರ್ಯಾಚರಣೆ ಕೈಗೊಳ್ತಾರೆ. ಯಾಕೆಂದ್ರೆ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ SPB ವಾದ ಮಾಡದಂತೆ ಏನು A1 ಆಗಿರುವಂತಹ ಜಗದೀಶ್ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ರು. ಅವರಿಬ್ಬರು ಅವರ ಸಚ್ಚಿನಿಂದಲೇ ಈ ಮರ್ಡರ್ ಆಗಿದೆ ಅನ್ನೋದ್ರ ದಾಖಲಿದ್ದಾವೆ. ಅದಕ್ಕೆ ಪೂರಕ ದಾಖಲೆಗಳನ್ನ ಮುಂದಿನ ವಾದ ಪ್ರತಿವಾದ ಸಂದರ್ಭದಲ್ಲಿ ಸಲ್ಲಿಸ್ತೀವಿ ಅನ್ನೋದನ್ನ ವಾದ ಮಾಡಿದ್ರು. ಅದಕ್ಕೆ ಪೂರಕವಾಗಿ ಕೆಲವೊಂದು ದಾಖಲೆಗಳನ್ನು ಸಲ್ಲಿಸಿದ ಆಧಾರದ ಮೇಲೆ ಇವತ್ತು ಅದನ್ನ ಇವತ್ತು ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿರುವಂತದ್ದು. ಓಕೆ ಉಮೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಇವತ್ತು ಆದೇಶವನ್ನ ಕೊಡ್ತು. ನಿರೀಕ್ಷಣಾ ಜಾಮೀನನ್ನ ಅವ್ರಿಗೆ ಕೊಡ್ಲಿಲ್ಲ, ವಜಾ ಮಾಡ್ತು. ಹೈಕೋರ್ಟ್ ಕೂಡ ಹೇಳಿತ್ತು ಅಲ್ಲಿ ವಜಾ ಆಗಿರ್ಲಿಲ್ಲ, ಅವ್ರು ಕೆಳ ಹಂತದ ನ್ಯಾಯಾಲಯಕ್ಕೆ ಹೋಗಿ ಅಂತ ಹೇಳಿದ್ರು. ಅವ್ರಿಗೆ ಆಪ್ಷನ್ ಇರುವಂಥದ್ದು ಹೈಕೋರ್ಟ್ನಲ್ಲಿ ಮತ್ತೆ ಕೇಳಬಹುದು. ನೀವು ಹೇಳಿದ್ರಿ ನನಗೆ ಕೆಳ ಹಂತದ ನ್ಯಾಯಾಲಯಕ್ಕೆ ಹೋಗಿ ಅಂತ ಹೇಳಿ, ಹಾಗಾಗಿ ಅಲ್ಲಿ ಹೋಗಿದ್ದೆ ನಾನು, ನನಗೆ ಸಿಕ್ಕಿಲ್ಲ ಅಲ್ಲಿ, ದಯವಿಟ್ಟು ನನಗೆ ನಿರೀಕ್ಷಣಾ ಜಾಮೀನನ್ನ ನೀಡಿ ಅಂತ ಕೇಳಬಹುದು. ಅಥವಾ ಸುಪ್ರೀಂ ಕೋರ್ಟಿಗೂ ಕೂಡ ಹೋಗಬಹುದು, ಕೇಳೋಕೆ ಅವಕಾಶ ಇದೆ. ಆದರೆ ಅಲ್ಲಿಯವರೆಗೂ ಕೂಡ ತಲೆಮರೆಸ್ಕೊಂಡಿರ್ತಾರ ಅಥವಾ ಪೊಲೀಸರ ಮುಂದೆ ಸರೆಂಡರ್ ಆಗ್ತಾರ? ಕಾರಣ ಈಗಾಗಲೇ 4-5 ದಿನಗಳಾಯಿತು ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತೇಳಿ ಪೊಲೀಸರು ಓಡಾಡ್ತಾ ಇದ್ದಾರೆ. ಅವರು ತಲೆಮರೆಸ್ಕೊಂಡು ಓಡಾಡ್ತಾ ಇದ್ದಾರೆ ಮಹಾರಾಷ್ಟ್ರದಲ್ಲಿ. ಮಹಾರಾಷ್ಟ್ರದ ಪುಣೆಯಲ್ಲಿ ಅವ್ರದ್ದು ಕೊನೆಯ ಲೊಕೇಶನ್ ಟ್ರೇಸ್ ಆಗಿತ್ತು. ಸೊ ಹಾಗಾಗಿ ಈಗ ಭೈರತಿ ಬಸವರಾಜ್ ಅವರಿಗೆ ಸಂಕಷ್ಟ, ಅರೆಸ್ಟ್ ಆಗುವಂತಹ ಸಾಧ್ಯತೆ ಮಹಾರಾಷ್ಟ್ರದಲ್ಲಿ ಅವರು ತಲೆಮರೆಸಿಕೊಂಡಿರುವಂತಹ ಶಂಕೆ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಕ್ಷಣದಲ್ಲೂ ಕೂಡ ಬಂಧನ ಆಗಬಹುದು. ಗೊತ್ತಾಗಿರುತ್ತೆ ಇಂಟೆಲಿಜೆನ್ಸ್ನಲ್ಲಿ ಎಲ್ಲಿರ್ತಾರೆ ಏನು ಅನ್ನುವಂಥದ್ದು, ಯಾವುದಾದ್ರೂ ಒಂದು ಮಾಹಿತಿ ಇರುತ್ತೆ, ಯಾವುದೋ ಒಂದು ಸಂಪರ್ಕದಲ್ಲಿ ಇಟ್ಟಿರ್ತಾರೆ. ಬಿಕ್ಲು ಶಿವ ಹತ್ಯೆ ಕೇಸ್ನಲ್ಲಿ 5ನೇ ಆರೋಪಿ ಆಗಿರುವಂಥದ್ದು ಬಸವರಾಜ್ ಅವರು. ಸೊ ಅವ್ರಿಗೆ ಅಲ್ಲಿ ಇವತ್ತು ಆರೋಪ ಬರ್ತಾ ಇದ್ದಿದ್ದೇನೆಂದ್ರೆ, ಮೊದಲನೇ ಆರೋಪಿ ಜೊತೆಗೆ ಅವರಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದರು, ಜೊತೆಗೆ ಮೊದಲನೇ ಆರೋಪಿ ದೇಶ ಬಿಟ್ಟು ಹೋಗೋ ರೀತಿಯಲ್ಲಿ ಮಾಡಿದ್ರು. ವಕೀಲರು ಮಾತಾಡ್ತಾ ಇದ್ದಾರಂತ. ಇವತ್ತು ಮಾನ್ಯ ವಿಶೇಷ ನ್ಯಾಯಾಲಯ MP MLAಗಳ ವಿಶೇಷ ನ್ಯಾಯಾಲಯ ಈ ಬಿಕ್ಲು ಶಿವ ಅಂತ ಏನು ಇವತ್ತು ಈವರೆಗೇನೋ ಹೇಳ್ಕೊಳ್ತಾ ಬಂದಿಲ್ಲ, ಕೊಲೆ ಪ್ರಕರಣ, ಬರ್ಬರ ಹತ್ಯೆ ಪ್ರಕರಣ, ಆ ಹತ್ಯೆ ಪ್ರಕರಣದಲ್ಲಿ ಅವರು ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದರು 2 ದಿನಗಳ ಹಿಂದೆ. ಅದು ಇವತ್ತು ಮುಂಜಾನೆಯಿಂದ ಸುದೀರ್ಘ ವಾದ ವಿವಾದವಾಗಿ ಅರ್ಜಿಯನ್ನು ಈಗಷ್ಟೇ ತೀರ್ಪನ್ನು ಘೋಷಿಸಿದರೆ ಅರ್ಜಿ ವಜಾ ಆಗಿರ್ತದೆ. ನಿಮ್ಮ ವಾದ ಅಂದರೆ ಅವ್ರದ ಪಾತ್ರ ಇರುವ ಬಗ್ಗೆ ಒಂದಷ್ಟು ಅಂಶಗಳನ್ನು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನೇ ಎಸ್ಟಾಬ್ಲಿಷ್ ಮಾಡೋ ಪ್ರಯತ್ನಗಳಾಯಿತು. ಅವ್ರ ಪಾತ್ರದ ಬಗ್ಗೆ ಇದುವರೆಗೆ ಏನು ಲಭ್ಯ ಆಗಿದೆ? ಗೊತ್ತಿರುವಂತೆ ಈ ಕ್ರಿಮಿನಲ್ ಕಾನ್ಸ್ಪಿರಸಿಯಲ್ಲಿ ಪಾತ್ರ ಕಣ್ಣಿಗೆ ಕಾಣುವಂಥದ್ದಲ್ಲ. ಸಾಂದರ್ಭಿಕ ಸಾಕ್ಷ್ಯದ